ಮೇಲೊಬ್ಬ ಮಾಯಾವಿ ನೀವು ಹೇಳ್ದಂಗೆ ಒಂಥರ ಚೈನ್ ಲಿಂಕ್ ಆಗಿದೆ. ಆ ದೇವ್ರಿಗೆ ಪ್ರಿಯಾನೋ ಏನೋ ಗೊತ್ತಿಲ್ಲ, ಕೆಲವರು ಅದೇ ಬೆಟ್ಟದ ಹೂನ ಕಿತ್ಕೊಂಡಾಗೆ ಮೇಲೊಬ್ಬ ಮಾಯಾವಿ ತಂಡದ ಸದಸ್ಯರನ್ನ ತಗೋತಾ ಇರೋದು ಉಳಿದಂತಹ ಸದಸ್ಯರಿಗೆ ಭಯ ಕಾಡ್ಲಿಕ್ಕೆ ಶುರು ಆಗುತ್ತೆ. ಸೊ ಆ ತಂಡದಲ್ಲಿ ನೀವು ಕೆಲಸ ಮಾಡಿದರೆ ರೈಟರ್ ಆಗಿ ಆ್ಯಕ್ಟರ್ ಆಗಿ ಮಾಡಿದ್ರಿಂದ ಆ ಥರದ ಭಯ ನಿಮಗೆ ಕಾಡುತ್ತಾ ಅನ್ನೋ ಕೇಳೋ ಕ್ವಶನ್ನೇ ರಾಂಗು. ಬಟ್ ಏನು ಹೇಳ್ತೀರಿ ಇದಕ್ಕೆ? ಇಲ್ಲ, ಇದು ಈಗ ಸಂಚಾರಿ ವಿಜಯ್, ನನಗೆ ಸಂಚಾರಿ ವಿಜಯ್ಗೆ ಒಂದು ಬಾಂಧವ್ಯನೇ ಬೇರೆ. ಅಣ್ಣ ತಮ್ಮ ನಾವಿಬ್ಬರು ಗೆಳೆಯರು, ತುಂಬ ವರ್ಷಗಳ ಒಂದು ಒಡನಾಟ, ಅದು ಬೇರೆ. ಅವರ ಸಂದರ್ಭ ಬೇರೆ ನೋಡಿ. ಅದು ಆಕ್ಸಿಡೆಂಟೇ. ಎಲ್ ಎನ್ ಶಾಸ್ತ್ರಿ ಅವರು ಕ್ಯಾನ್ಸರ್ ಇದಾಗಿತ್ತು, ಇನ್ನೊಂದು ಹಿರಿಯ ಜೀವ ಒಂದು ಆಕ್ಸಿಡೆಂಟು, ಮತ್ತು ಇವ್ರದ್ದು ಆಕ್ಸಿಡೆಂಟು. ನನ್ನ ಜೀವನದಲ್ಲಿ ಅಪಘಾತ ಆಗೋಕ್ಕೇನು ಉಳಿದಿಲ್ಲ. ನಾನು ದಿನ ಬೆಳಗಾದರೆ ಒಂದು ವಾಕ್ಯನ ನೆನೆಸ್ಕೊಂಡು ಹೇಳ್ತೀನಿ ಬೆಳಗ್ಗೆ ಹೇಳುವಾಗ. ನನ್ನ ಮೂಲ ಸಿದ್ಧಾಂತ ಎರಡಿದೆಮ್ಮ, ಈ ಜಗತ್ತಿನ ಎಲ್ಲ ಜೀವಿಗಳಂತೆ ನಿನಗೂ ಒಂದು ಸಾವಿದೆ ಅಂತ ನಾನು ನಂಬಿರೋನು. ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಜ್ಞಾಪಿಸ್ಕೊಳ್ತೀನಿ. ಹಾಗಾಗಿ ಕ್ರೌರ್ಯ, ಯಾರ ಬಗ್ಗೆನೋ ಅವಮಾನ, ಅನುಮಾನ, ಹಿಂಸೆ, ಇನ್ನೊಬ್ಬರಿಗೆ ತೊಂದರೆ ಮಾಡೋದು, ಇದು ಯಾವುದೂ ನನ್ನ ಜೀವನ ನೋಡ್ತಾ ಇದ್ದರೆ ಎಲ್ಲವೂ ಹೊರಟೋಗಿದೆ. ಈಗ ರಾತ್ರಿ ಮಲಗುವಾಗ ನನ್ನಿಂದ ಯಾರಿಗೂ ನೋವಾಗಿಲ್ಲ ಅಲ್ವಾ ಅಂತ ಪ್ರಶ್ನೆ ಮಾಡ್ಕೊಂಡು ಮಲಗ್ತೀನಿ. ಹಾಗಾಗಿ ಒಂದಲ್ಲ ಒಂದಿನ ಬರೋದನ್ನು ಸೆಲೆಬ್ರೇಟ್ ಮಾಡಬೇಕು. ನಾನು ಐ ಆಮ್ ಎ ಓಶೋ ಫಾಲೋಯರ್. ಓಶೋ ತುಂಬ ಚೆನ್ನಾಗಿ ಹೇಳ್ತಾರೆ, ಸಾವನ್ನು ಅತ್ಯಂತ ಹೆಚ್ಚು ಘನತೆಯಿಂದ ತಗೋಬೇಕು, ಅದನ್ನು ಸೆಲೆಬ್ರೇಟ್ ಮಾಡಬೇಕು, ಅಲ್ಲೂ ಕೂಡ ಒಂದು ಧ್ಯಾನ ಇರಬೇಕು, ಅಲ್ಲೂ ಕೂಡ ಒಂದು ನಗು ಇರಬೇಕು ಅಂತ. ಎಲ್ಲ ಭಯ ಇಲ್ಲ, ನಿಮಗೆ ಹೇಳಕ್ಕೆ ಹೇಳಿದೆ ಅಷ್ಟು. ಒಂದು ಈ ಥರ ನಡೀತಾ ಇದೆ ಅನ್ನೋದು ಹೇಳಿದೆ. ಎಲ್ಲ ಇನ್ನೂ ಒಂದು ಸುಮಾರು ಜನ 300 ಜನ ಇದ್ದೀವಿ ಕೆಲಸ ಮಾಡಿದವರೆಲ್ಲ, ಬದುಕ್ತೀವಿ ತುಂಬ. ಆಮೇಲೆ ಇದು ಪಾಪಿ ಜೀವ, ಇದು ಅಷ್ಟು ಸುಲಭಕ್ಕೆ ಹೋಗೋದಲ್ಲ. ತುಂಬ ಜನರನ್ನು ಕರ್ಕೊಂಡು ಹೋಗೋ ಜೀವ ಇದು. ಹೋಗೋದು ಬೇಡ ಸರ್, ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರೋರು ನಾವು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.